ಈ ಸ್ಫಟಿಕ ಸ್ಟೋನ್ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ ಮಾಡ್ಕೊಳ್ಳಿ. ಇದನ್ನ ಮನೆಗೆ, ಅಂಗಡಿಗಳಿಗೆ, ಶಾಪಿಗೆ ಕಟ್ಟೋದ್ರಿಂದ ನಿಮಗೆ ಮನಿ ಅಟ್ರಾಕ್ಷನ್, ಕಸ್ಟಮರ್ ಅಟ್ರಾಕ್ಷನ್, ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಆಗುತ್ತೆ. ಮತ್ತು ಕೆಟ್ಟ ದೃಷ್ಟಿ, ಯಾರೇ ಏನೇ ಏಳಿಗೆ ಆಗಬಾರ್ದು ಅಂತ ಏನಾದರೂ ಮಾಡಿಸಿದ್ರು ಕೂಡ ಅದನ್ನು ಅಬ್ಸರ್ವ್ ಮಾಡಿಕೊಂಡು ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದನ್ನು ನಿಮ್ಮ ವಿಧಾನದಲ್ಲೇ ನೀವು ಪೂಜೆ ಮಾಡ್ಕೋಬಹುದು. ಪ್ರೊಸೀಜರ್ ಮಾತ್ರ 7 days ಸೀಕ್ರೆಟ್ ಪ್ರೊಸೀಜರ್ ಮಾತ್ರ ನಾನು ಹೇಳ್ಕೊಡ್ತೀನಿ. ಅದನ್ನು ಬಿಟ್ಟು ನಿಮ್ಮ ಧರ್ಮದಲ್ಲಿ ಯಾವುದೇ ರೀತಿ ಪೂಜೆ ಆಗಲಿ, ನಮಾಜ್ ಆಗಲಿ ಯಾವ ರೀತಿ ಮಾಡ್ಕೋತೀರಾ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ ಒಂದೇ ಒಂದು ಲೈಕ್ ಕೊಡಿ ಅಂತ ನಾನು ಕೇಳ್ಕೊತೀನಿ. ನೀವು ಲೈಕ್ ಕೊಡೋದ್ರಿಂದ ನನಗೂ ಕೂಡ ಮೋಟಿವೇಶನ್ ಆಗುತ್ತೆ ನಾಳೆ ಇನ್ನೊಂದು ವಿಡಿಯೋ ಮಾಡೋದಕ್ಕೆ. ಹಾಗಾಗಿ ಪ್ಲೀಸ್ ಒಂದೇ ಒಂದು ಲೈಕ್ ಕೊಡಿ. 786 ಅಂತ ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ತುಂಬ ಜನಕ್ಕೆ ಒಳ್ಳೆಯದಾಗ್ತಾ ಇದೆ. 786 ನೋಟ್ ಇದುವರೆಗೂ ಕೂಡ ವರ್ಷಾಂತರ ಆದರೂ ಕೂಡ ಸಿಗ್ತಾ ಇರೋ ನೋಟ್ಗಳು ಅವ್ರಿಗೆ ಸಿಗ್ತಾ ಇದೆ. ಒಳ್ಳೆಯದಾಗಲಿ. ತುಂಬ ರೆಮಿಡೀಸ್ಗಳಿದೆ, ಅದನ್ನು ಮಾಡಿ ನೋಡಿ. ಇಲ್ಲ ನನಗೆ ಅದು ಸಿಗ್ತಾ ಇಲ್ಲ, ಮಾಡಿ ತೋರಿಸಿ ನನಗೆ ಇನ್ನೊಂದು ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಖಂಡಿತ ನಾಳೆ ವಿಡಿಯೋದಲ್ಲಿ ನಿಮಗೆ 786 ನೋಟ್ ಯಾರಿಗೆಲ್ಲ ಸಿಕ್ಕಿದೆ ಅವರಿಗೆ ನಾಳೆ ಒಂದು ರೆಮಿಡಿನ ಮಾಡಿ ತೋರಿಸ್ತೀನಿ. ಒಳ್ಳೆ ನಾನು ಮಾಡಿರುವಂತಹ ರೆಮಿಡಿ, ಓಕೆನಾ, ನನಗೆ ಮಾಡಿ ಒಳ್ಳೆ ಸಕ್ಸಸ್ ಸಿಕ್ಕಿರುವಂಥ ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬೇಕು ಅಂದರೆ ಕಮೆಂಟನ್ನು ಕೂಡ ಮಾಡಿ. ನೋಡಿ, ಇವತ್ತಿನ ವಿಡಿಯೋ ಬಂದು ಮನೆಯಲ್ಲಿ ದೃಷ್ಟಿ ಆಗ್ತಾ ಇದೆ, ನೆಗೆಟಿವ್ ಎನರ್ಜಿ ಇದೆ, ಹೋಗ್ತಾ ಇಲ್ಲ, ಅಂಗಡಿಗಳಲ್ಲಿ ತುಂಬ ದೃಷ್ಟಿ ಆಗ್ತಾಯಿದೆ, ನೆಗೆಟಿವ್ ಎನರ್ಜಿ ಇದೆ, ಹೋಗ್ತಾ ಇಲ್ಲ. ಇವಾಗ ಯಾರೋ ಬಂದ ತಕ್ಷಣ ನಮಗೆ ಮನೆಯಲ್ಲಿ ಹುಷಾರು ತಪ್ಪೋಗಿದೆ, ಏನೋ ಒಂಥರ ಬೇಜಾರಾಗ್ತಾ ಇದೆ, ಜಗಳ ಆಗ್ತಾ ಇದೆ ಅನ್ನೋದು ಕಾರಣಕ್ಕೋಸ್ಕರ ಇಷ್ಟೆಲ್ಲ ಆಗ್ತಾ ಇದೆ ಅನ್ನೋರು ಈ ವಿಡಿಯೋ ತಪ್ಪೇನೆ ನೋಡಿ, ಸರಿನಾ? ತಪ್ಪೇನೆ ಈ ವಿಡಿಯೋನ ನೋಡಿ, ನಿಮಗೆ ಒಳ್ಳೆ ರಿಸಲ್ಟ್ಸ್ ಅನ್ನೋದು ಸಿಗುತ್ತೆ. ಇದನ್ನ ಒಂದೇ ದಿನಕ್ಕೆ ಮಾಡಿ ಮುಗಿಸೋವಂಥ ರೆಮಿಡಿ ಖಂಡಿತ ಅಲ್ಲ. ಇದು ವರ್ಷ ಪೂರ್ತಿಯಾಗಿ ನೀವು ಮಾಡ್ಬೋದು. ಯಾಕೆ ಅಂದರೆ ನಿಮಗೆ ಸಾಕ್ಷಿ ನಾನೇ ತೋರಿಸ್ತೀನಿ. ಆಲ್ಮೋಸ್ಟ್ ನನ್ನ ವಿಡಿಯೋಗಳಲ್ಲಿ ನೀವು ನೋಡಿರ್ಬೋದು, ನನ್ನ ಹಿಂಭಾಗದಲ್ಲಿ ಇಟ್ಟಿರುವಂತಹ ನೋಡಿರ್ಬೋದು. ಬಟ್ ಇನ್ನೂ ಕೂಡ ನಾನು ತೋರಿಸ್ಕೊಡ್ತೀನಿ, ಹೇಗೆ ಏನು ಪ್ರತಿಯೊಂದು ಕೂಡ ತೋರಿಸ್ಕೊಡ್ತೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ. ನಾನು ಯಾವ ರೀತಿ ಮನೆಗಳಲ್ಲಿ ರೆಮಿಡಿ, ಚಿಕ್ಕ ಪುಟ್ಟ ರೆಮಿಡಿ, ನಾನು ಮಾಡ್ಕೊಳ್ಳುವಂಥ ರೆಮಿಡಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಇದು ಬಂದು ಗ್ಲಾಸಿನ ಲೋಟ. ನಾನು ಹೇಳೋದು ಎಲ್ಲರೂ ಕೂಡ ಎಲ್ಲರ ಮನೆಯಲ್ಲೂ ಕೂಡ ಗ್ಲಾಸಿನ ಲೋಟ, ಈ ಥರ ಗ್ಲಾಸಿನ ಬೌಲ್ಗಳು ಖಂಡಿತ, ಜಾರ್ಗಳಾಗಿರಲಿ, ಲೋಟಗಳಾಗಿರಲಿ, ಬೌಲ್ ಆಗಿರಲಿ ಖಂಡಿತ ಇರಬೇಕು. ಎಲ್ಲರ ಮನೆಗಳಲ್ಲೂ ತರಿಸಿ ಈ ಥರ ಇಟ್ಟಿರಿ. ನಿಮಗೆ ರೆಮಿಡೀಸ್ ಮಾಡೋದಕ್ಕಾಗಲಿ ತುಂಬ ಒಳ್ಳೆಯದೇ, ಸರಿನಾ? ಪಾಸಿಟಿವ್ ಆಗಿ ಮನೆ ಇರಬೇಕು ಅಂದರೆ ಇದನ್ನೆಲ್ಲ ಯೂಸ್ ಮಾಡಲೇಬೇಕು. ನೀವು ಮಾಡಿ, ಖಂಡಿತ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ನೋಡಿ, ಒಂದು ಈ ಥರ ಗ್ಲಾಸಿನ ಲೋಟ, ಶುದ್ಧವಾದ ನೀರು ಬೇಕಾಗುತ್ತೆ. ಇದಕ್ಕೆ 1-2 ಕಲ್ಲುಪ್ಪಿನ ಇದು ಹಾಕಬೇಕು, ಕಲ್ಲುಪ್ಪು ಅದನ್ನು ಹಾಕಬೇಕು. ಇದು ಯಾವ ವಾರ ಮಾಡಬೇಕು, ಯಾವ ದಿನ ಮಾಡಬೇಕು ಅಂತ ನೀವು ಕೇಳ್ತೀರಾ. ಹೋಗ್ತಾ ಹೇಳಿದ್ದೀನಿ. ನೋಡಿ, ಈ ಥರ ನಿಂಬೆಹಣ್ಣನ್ನು ತಗೋಬೇಕು. ಯೆಲ್ಲೋ ಕಲರ್ ನಿಂಬೆಹಣ್ಣು, ಅದು ತುಂಬ ಶುದ್ಧವಾಗಿರಬೇಕು. ಯಾವುದೇ ರೀತಿ ಚುಕ್ಕಿ, ಕಲೆ ಇರುತ್ತಲ್ಲ, ಹುಳ ಬಿದ್ದಿರೋದು ಆ ಥರ ಎಲ್ಲ ಇರುತ್ತೆ. ಆ ಥರ ಯಾವುದೂ ತೊಗೋಬೇಡಿ. ಮತ್ತು ಗ್ರೀನ್ ಕಲರು ಕೂಡ ತೊಗೋಬೇಡಿ. ಈ ಥರ ಯೆಲ್ಲೋ ಕಲರೇ ಬೇಕಾಗುತ್ತೆ. ಯೆಲ್ಲೋ ಕಲರ್ ನಿಂಬೆಹಣ್ಣನ್ನು ತಗೊಳ್ಳಿ, ಸರಿನಾ? ಇದನ್ನು ತೆಗೆದು ಒಂದು ಉಪ್ಪಿದ್ರೆ ಹಾಕಿ, ಇಲ್ಲ ಅಂದರೆ ಓಕೆ, ಹಾಕಿಲ್ಲ ಮರ್ತೋಗಿದ್ದೀನಿ ಅಂದರೂ ಕೂಡ ಓಕೆ. ಇದಕ್ಕೆ ಕಲ್ಲುಪ್ಪು ಹಾಕಿದ್ರೆ ಇನ್ನೂ ಜಾಸ್ತಿ ರಿಸಲ್ಟ್ ಅನ್ನೋದು ಬೇಗ ಸಿಗುತ್ತೆ ನಿಮಗೆ. 24 ಗಂಟೆ ಒಳಗಡೆ ರಿಸಲ್ಟ್ ಅನ್ನೋದು ನಿಮಗೆ ಸಿಗುತ್ತೆ. ಇದನ್ನು ನೋಡಿ, ಶುದ್ಧವಾದ ನೀರು, ಗ್ಲಾಸಿನ ಲೋಟ, ಇದರಲ್ಲಿ ಉಪ್ಪು ಹಾಕೋಗಿದ್ರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಕಿದರೆ ಒಳ್ಳೆಯದು, ಸರಿನಾ? ಹಾಕಿ ಇದಕ್ಕೆ ನಿಂಬೆಹಣ್ಣು ಏನಿದೆ ಇದನ್ನು ತೊಳ್ಕೊಬೇಕು. ಅಂಗಡಿಯಿಂದ ತಂದು ಹಾಗೆ ಹಾಕೋದಲ್ಲ, ಇದನ್ನು ತೊಳೆದು ನಂತರ ಇದನ್ನು ಹಾಕಬೇಕು. ನೋಡಿದ್ರಲ್ಲ, ಕೆಳಗಡೆ ಕೂತಿದೆ. ಕೆಳಗಡೆ ಕೂತ್ಕೊಂಡ್ರೆ ಏನು ಅಂದರೆ ಹಾಕಿದ ತಕ್ಷಣ ಗೊತ್ತಾಗಲ್ಲ ನಿಮಗೆ, ಹಾಕಿದ ತಕ್ಷಣವೇ ಗೊತ್ತಾಗಲ್ಲ. ಇದು 24 hours ಬಂದು ನೀವು ವೆಯ್ಟ್ ಮಾಡಬೇಕಾಗುತ್ತೆ, ಸರಿನಾ? ನಿಂಬೆಹಣ್ಣು ಬಂದು ಮೇಲೆ ಬಂದರೆ ಓಕೆ, ನಿಮ್ಮ ಮನೇಲಿ ಏನೂ ಪ್ರಾಬ್ಲಮ್ ಇಲ್ಲ, ನೆಗೆಟಿವ್ ಪ್ರಾಬ್ಲಮ್ ಏನೂ ಇಲ್ಲ, ಚೆನ್ನಾಗಿದ್ದೀರಾ ಅಂತ ಅರ್ಥ. ಏನೂ ಇಲ್ಲ ಅಂತ. ಅದು ಬಂದು ಕೆಳಗಡೆ ಬಂದು ಕೂತ್ಕೊಂಡ್ರೆ
ಅದು ಬಂದು ನೆಗೆಟಿವ್ ಎನರ್ಜಿ ಎಲ್ಲ ಹೀರ್ತಾ ಇದೆ. ಅದು ನೆಗೆಟಿವ್ ಎನರ್ಜಿ ಇದೆ ನಿಮ್ಮ ಮನೆಯಲ್ಲಿ. ಏನೇ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಅದು ಅಬ್ಸರ್ವ್ ಮಾಡ್ತಾ ಇದೆ ಅನ್ನೋ ಅರ್ಥ. ಮತ್ತು ಮಧ್ಯನೂ ಕೂಡ ಬರುತ್ತೆ. ಮಧ್ಯನೂ ಬಂದಾಗ ಓಕೆ ಸ್ವಲ್ಪ ಇದೆ ಅಂತ, ಸ್ವಲ್ಪ ಇದೆ ನೆಗೆಟಿವ್ ಎನರ್ಜಿ ಎಲ್ಲ ಸ್ವಲ್ಪ ಇದೆ, ಇವಾಗ ಆಗ್ತಾ ಇದೆ. ಅಥವಾ ಮಧ್ಯ ಬಂದಾಗ ಆ ಟೈಮಲ್ಲಿ ಯಾರಾದರೂ ಮನೆಗೆ ಬಂದು ಹೋಗಿದ್ದಾರಾ ಚೆಕ್ ಮಾಡಿ. ಯಾಕೆಂದರೆ ಕೆಲವರು ಬಂದಾಗ ನಮ್ಮ ಮನೆ ಚೆನ್ನಾಗಿದ್ದಾಗ, ಚೆನ್ನಾಗಿ ಅಂದರೆ ದೊಡ್ಡ ದೊಡ್ಡ ಟಿ ವಿ, ಫ್ರಿಜ್ಜು ಆ ಥರ ಎಲ್ಲ ಇದ್ದಾಗ, ಇಲ್ಲ ನಾವು ಚೆನ್ನಾಗಿ ಕಂಡಾಗ, ನಮ್ಮ ಮೇಲೆ ದೃಷ್ಟಿ ಬಿದ್ದಾಗ, ಆ ಥರ ಆದಾಗ ಸಡನ್ನಾಗಿ ಕೆಳಗಡೆ ಬರುತ್ತೆ, ಸಡನ್ನಾಗಿ ಮಧ್ಯ ಬರುತ್ತೆ. ಸರಿನಾ? ಆ ಥರ ಅಂದಾಗ ದೃಷ್ಟಿ ಆಗಿದೆ ನಮ್ಮ ಮನೆಯಲ್ಲಿ ಅಂತ ಅಂದ್ಕೋಬೇಕು. 24 ಅವರ್ಸಲ್ಲಿ ನಿಮಗೆ ಅದು ಬಂದು ಕೆಳಗಡೆ ಬರುತ್ತೆ. ಮೇಲಿದ್ದ ನಿಂಬೆಹಣ್ಣು ಕೆಳಗಡೆ ಬರುತ್ತೆ. ಇಲ್ಲ ಆಲ್ಮೋಸ್ಟ್ ನೀವು ಇವಾಗ 24 ಅವರ್ಸ್ ಆಗಿದೆ ಅಲ್ವಾ? ಅದು ಬಂದು ನಿಮಗೆ ಅಲ್ಲೇ ಇದ್ದು ಮೇಲೆ ಬರದೇ ಇದ್ದಾಗ ಏನಾಗುತ್ತೆ ಅಂದರೆ ಫುಲ್ ನೆಗೆಟಿವ್ ಎನರ್ಜಿ ನಿಮ್ಮ ಮನೇಲಿ ತುಂಬಿದೆ ಅಂತ ಅರ್ಥ. ಅದು ಬಂದು ಯಾವ ಥರ ಆಗುತ್ತೆ ಅಂದರೆ 24 ಅವರ್ಸ್ ಮತ್ತು ಒಂದು 2 ದಿನ ನಿಂಬೆಹಣ್ಣನ್ನ ನೀವು ಇಟ್ಟಾಗ ನಿಮಗೆ ತೋರಿಸ್ಬೇಕು ಅಂತಲೇ ನಾನು ಒಂದನ್ನು ಇಟ್ಟಿದ್ದೀನಿ. ಸರಿನಾ? ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಲೇ ಇನ್ನೊಂದನ್ನು ಇಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಆಗಿದೆ ನನ್ನ ನಿಂಬೆಹಣ್ಣು ಅಂತ ನೋಡಿ. ಅದು ಕೊಳ್ತು ಎಷ್ಟು ಸ್ಮೆಲ್ ಬರ್ತಾ ಇದೆ ಅಂದರೆ ಅಷ್ಟು ಸ್ಮೆಲ್ ಬರ್ತಾ ಇದೆ. ನಾನು ಚೇಂಜ್ ಮಾಡಬೇಕು, ಇವತ್ತು ಶುಕ್ರವಾರ ಅಲ್ವಾ, ಚೇಂಜ್ ಮಾಡಬೇಕು ಅಂತ ಇದ್ದೆ. ಬಟ್ ನಿಮಗೆ ಲೈವ್ ಪ್ರೂಫ್ ಏನಿದೆ ತೋರಿಸೋದಕ್ಕೋಸ್ಕರ ಇದನ್ನು ಇಟ್ಟಿದ್ದೀನಿ. ನೋಡಿ ಈ ಥರ ಆಗುತ್ತೆ ನಿಂಬೆಹಣ್ಣು. ಇಲ್ಲಿ ಎಷ್ಟು ಶುದ್ಧವಾಗಿದೆ, ಇಲ್ಲಿ ನೋಡು ಯಾವ ಥರ ಇದೆ. ಇದು ನೆಗೆಟಿವ್ ಎನರ್ಜಿ ಇಲ್ಲ ಅಂದರೆ ನೀವು 1 ವಾರ ಇಟ್ಟಿದ್ರು ಕೂಡ ಅಬ್ಸರ್ವ್ ಮಾಡಿ, 1 ವಾರ ಇಟ್ಟಿದ್ರು ಕೂಡ ಅದು ಇದೇ ರೀತಿ ಇರುತ್ತೆ. ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ. ಆದರೆ ನಿಮಗೆ ಕೆಟ್ಟ ದೃಷ್ಟಿ, ನೆಗೆಟಿವ್ ಎನರ್ಜಿ ಅಂತ ಇದ್ದಾಗ ಈ ಥರ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿ, ನೀವೇ ನಿಮ್ಮ ಮನೆಗಳಲ್ಲಿ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ಯಾವ ರೀತಿ ಆಗುತ್ತೆ. ಫಸ್ಟೆಲ್ಲ ಈ ಥರ ಆಗುತ್ತೆ ನೋಡಿ. ನನಗೆ ತುಂಬ ಏನು ಹೇಳೋದು, ಮುಂದೆ ಚೆನ್ನಾಗೇ ಇರ್ತಾರೆ, ಹಿಂದೆ ನನ್ನನ್ನು ಕೆಟ್ಟದ್ದು ಬಯಸೋದು ತುಂಬ ಜನ ಇದ್ದಾರೆ. ಚೆನ್ನಾಗೇ ನಗ್ನಗ್ತಾ ಮಾತಾಡ್ತಾರೆ, ಚೆನ್ನಾಗೇ ಇರ್ತಾರೆ. ಆದರೆ ನನ್ನ ಹಿಂದೆ ತುಂಬ ಇದರಲ್ಲಿ ಇದ್ದಾರೆ. ಬಟ್ ನಾನು ಯಾವಾಗವಾಗ ಯಾರೇ ಏನೇ ಮಾಡಿದ್ರು ನನಗೆ ಗೊತ್ತಿದೆ ಯಾರೆಲ್ಲ ಹೇಗೆ ಅಂತ. ಅದಕ್ಕೋಸ್ಕರ ನಾನು ಈ ರೀತಿ ರೆಮಿಡೀಸು ನಾನು ನಿಮ್ಮ ಜೊತೆಗೆ ಏನೆಲ್ಲ ಶೇರ್ ಮಾಡ್ಕೋತೀನಿ ಅದನ್ನೆಲ್ಲ ನನ್ನ ಮನೇಲಿ ಟ್ರೈ ಮಾಡ್ತೀನಿ. ಸರಿನಾ? ಹಾಗಾಗಿ ನಿಮಗೂ ಕೂಡ ಈ ಥರ ಮಾಡಬೇಕು. ಮಾಡಿದಾಗ ನಿಮಗೆ ಏನೇ ಆದರೂ ಚಿಕ್ಕ ಪುಟ್ಟ ಸಮಸ್ಯೆ ಆಗಿರಲಿ, ದೊಡ್ಡದಾಗಬಾರ್ದು ಅಂದರೆ ಚಿಕ್ಕ ಪುಟ್ಟ ಸಮಸ್ಯೆಲೇ ಹೊರಟೋಗುತ್ತೆ. ಹಾಗಾಗಿ ಇದನ್ನು ಮಾಡ್ಕೊಳ್ಳಿ. ಇದನ್ನು ನೋಡಿ ಹೇಗಾಗಿದೆ ಅಂತ. ನಿಂಬೆಹಣ್ಣು ನಾನು ಕ್ಲೀನ್ ಮಾಡಬೇಕಾಗಿತ್ತು, ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿದೆ, ಅದಕ್ಕೋಸ್ಕರ ಇದನ್ನು ಮಾಡಬೇಕಾಗಿತ್ತು. ಓಕೆ, ತುಂಬ ಜನ ಕೇಳ್ತಾ ಇದ್ದಾರಲ್ಲ, ನಾನು ವಿಡಿಯೋ ಮಾಡಬೇಕಾದ್ರೆ ನಿಮ್ಮ ಗ್ಲಾಸಿನ ಲೋಟದಲ್ಲಿ ಹಿಂಭಾಗ ಏನಿಟ್ಟಿದ್ದೀರಾ ತುಂಬ ಕಮೆಂಟ್ಸು, ಮೆಸೇಜು, ಪರ್ಸ್ನಲ್ ಮೆಸೇಜ್ ಎಲ್ಲ ಬರ್ತಾಯಿತ್ತು. ಹಾಗಾಗಿ ಓಕೆ, ವಿಡಿಯೋನ ಮಾಡಿ ತೋರಿಸೋದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇದಕ್ಕೂ ಏನು ವ್ಯತ್ಯಾಸ ಇದೆ ನೋಡಿ, ಹೇಗಾಗಿದೆ ನೋಡಿ ಅಲ್ವಾ? ಇದನ್ನು ಏನು ಮಾಡಬೇಕಪ್ಪ, ಈಗಿರೋ ನಿಂಬೆಹಣ್ಣು ಈ ಥರ ಆದಾಗ ಏನು ಮಾಡಬೇಕು ಅಂದರೆ ಇದನ್ನು ತೆಗೆದು ಡಸ್ಟ್ಬಿನ್ಗೆ ಹಾಕ್ಬಿಡಿ. ಇದರ ಅವಶ್ಯಕತೆ ಇಲ್ಲ, ಇದರಿಂದ ತುಂಬ ನೆಗೆಟಿವ್ ತುಂಬಿದೆ. ನಿಮ್ಮದು ಹಳ್ಳಿ ಕಡೆ ಮನೆ ಇದ್ದರೆ ಆ ಕಡೆ ಈ ಕಡೆ ಒಂದು ಮರದ ಕೆಳಗಡೆ ಆ ಕಡೆ ಎಸ್ಬಿಡಿ. ಇಲ್ಲ ನಾವು ಬ್ಯಾಂಗ್ಳೂರ್ ಅಂತ ಸಿಟಿಲಿದ್ದೀವಿ, ಎಲ್ಲೂ ಹಾಕೋಕ್ಕೆ ಜಾಗ ಇಲ್ಲ ಅಂದಾಗ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಇದನ್ನು ಕ್ಲೀನಾಗಿ ತೊಳೆದು ನಂತರ ಹೊಸ ನಿಂಬೆಹಣ್ಣನ್ನು ತೆಗೆದು ಇಡೋದು. ಅಷ್ಟೇ ಈಸಿ ಮೆಥಡ್, ಇನ್ಯಾವುದೇ ಕೆಲಸಗಳಿಲ್ಲ. ಇದನ್ನು ಮನೆಯಲ್ಲೂ ಕೂಡ ಇಡ್ಬೋದು, ಶಾಪಿಗೂ ಕೂಡ ಇಡ್ಬೋದು. ನೀವು ತುಂಬ ಕಡೆ ನೋಡಿರ್ತೀರ, ಹೋಟೆಲ್ಗಳಲ್ಲಿ, ಶಾಪ್ಗಳಲ್ಲಿ ತುಂಬ ಕಡೆ ಇಟ್ಟಿರ್ತಾರೆ. ಇದನ್ನು ತುಂಬ ಕಡೆ ಇಟ್ಟಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ದೃಷ್ಟಿಗೋಸ್ಕರನೇ ಇಟ್ಟಿರೋದು. ಯಾಕೆಂದರೆ ಮನೆಗಾಗಿರಲಿ, ಶಾಪಿಗಾಗಿರಲಿ ತುಂಬ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಮನೆ ದೃಷ್ಟಿ, ನಮಗೆ ದೃಷ್ಟಿ ತಾಗುತ್ತೆ ಅಲ್ವಾ? ಆವಾಗ ನಮಗೆ ಏನೋ ಚಿಕ್ಕ ಪುಟ್ಟ ಸಮಸ್ಯೆಗಳು ಬರೋದನ್ನು ಇದು ಬಂದು ತಡೆಯುತ್ತೆ. ಇದು ತಡೆಯೋದ್ರಿಂದ ಈ ಥರ ನಿಂಬೆಹಣ್ಣು ಬಂದು ಈ ಥರ ಕೊಳ್ತು, ಇಲ್ಲಾಂದರೆ ಕಲರ್ ಚೇಂಜ್ ಆಗುತ್ತೆ, ಇಲ್ಲಾಂದರೆ ಅದು ಬಂದು ಬ್ಲ್ಯಾಕ್ ಕಲರ್ ಬರುತ್ತೆ, ರೆಡ್ ಕಲರ್ ಬರುತ್ತೆ. ಒಬ್ಬೊಬ್ಬರ ಮನೆಗೆ ಒಂದೊಂದು ಥರ ಆಗುತ್ತೆ. ನಮ್ಮ ಮನೇಲಿ ಈ ಥರ ಆಗಿದೆ. ಫುಲ್ ಎಲ್ಲ ನೀರು ಕೆಟ್ಟೋಗಿ, ಅದು ಕೆಟ್ಟೋಗಿ, ನೋಡ್ತಾ ಇದ್ದೀರಲ್ಲ ಈ ಥರ ಆಗಿದೆ. ನಾನು ಅಬ್ಸರ್ವ್ ಮಾಡಿದ್ದೀನಿ ನಮ್ಮ ಮನೇಲಿ ನೆಗೆಟಿವ್ ಏನೂ ಇಲ್ಲ ಅಂದಾಗ ಈ ನೀರು ಹೇಗಿಟ್ಟಿರ್ತೀವಿ 1 ವಾರ ಇರುತ್ತೆ ಗೊತ್ತಾ? ನಾವು ಕ್ಲೀನ್ ಮಾಡೋವರೆಗೂ ಕೂಡ ಹಾಗೆ ಇರುತ್ತೆ.
ಆದರೆ ಒಂದೊಂದು ಸತಿ ನನಗೆ ಈ ಥರ ಆಗೋಗುತ್ತೆ. ಈ ಥರ ಆದಾಗ ನಾನು ಅದನ್ನು ಮಾಡ್ತೀನಿ. ಇದು ಯಾವ ವಾರ ಮಾಡ್ಬೋದು ಅಂದರೆ ಯಾವ ವಾರ ಆದರೂ ಮಾಡ್ಬೋದು. ಯಾಕೆಂದರೆ ನಾನು ನಿಂಬೆಹಣ್ಣು ಇವತ್ತು ಶುಕ್ರವಾರ ಇದನ್ನು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಇದನ್ನು ರೆಮಿಡಿ ಮಾಡಿ ಇಟ್ಟಿರ್ತೀನಿ. ಇವಾಗ 24 ಅವರ್ಸಲ್ಲಿ ಈ ಥರ ಆಗೋಯ್ತು, ಏನು ಮಾಡೋಕ್ಕಾಗುತ್ತೆ? ಅದನ್ನು ಹೊಸದಾಗ ಹಾಕ್ದಾಗಲೇ ಮತ್ತೆ ನಮಗೆ ನೆಗೆಟಿವ್ ಎನರ್ಜಿ ಎಲ್ಲ ಅಬ್ಸರ್ವ್ ಆಗೋದು. ಅದಕ್ಕೋಸ್ಕರ ಯಾವ ವಾರ ಯಾವ ದಿನ ಅಂತಲ್ಲ, ಇದು ಬಂದು ಹಾಕಿ ಈ ಥರ ಕೆಟ್ಟಾಗ ತಕ್ಷಣ ಬೆಳಗ್ಗೆ ಅಥವಾ ಸಂಜೆನ ಇದನ್ನು ಬಿಸಾಕಿ ನೆಕ್ಸ್ಟು ಹೊಸ ನೀರನ್ನು ಹಾಕಿ ಹೊಸ ನಿಂಬೆಹಣ್ಣನ್ನು ಹಾಕಿ ಇಡ್ಬೋದು. ಬೆಳಗ್ಗೆ ಅಥವಾ ಸಂಜೆ ಟೈಮ್ ಮಾಡಿ, ಯಾವುದೇ ಮಧ್ಯಾಹ್ನ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಬೆಳಗ್ಗೆ ಮಾಡಬೇಕು ಅಥವಾ ಸಂಜೆ ಟೈಮ್ ಮಾಡಬೇಕು, ಆವಾಗ ತುಂಬ ಒಳ್ಳೆಯದು. ಈ ಥರ ಮಾಡಿ ನೋಡಿ. ನಿಮ್ಮ ಬದಲಾವಣೆ, ನಿಮ್ಮ ಮನೇಲಿ ಬದಲಾವಣೆ ಯಾವ ಥರ ಆಗುತ್ತೆ ಅನ್ನೋದು ನೀವೇ ಹೇಳಿ, ಕಮೆಂಟ್ ಮೂಲಕ ಹೇಳಿ. ತುಂಬ ಜನ ಮಾಡ್ತಾರೆ ಇದನ್ನು, ನಾನೇ ಅಂತಲ್ಲ, ತುಂಬ ಜನ ಮಾಡ್ತಾರೆ. ಶಾಪು, ಅಂಗಡಿಗಳು, ಇದ್ರ ಬಗ್ಗೆ ಗೊತ್ತಿರೋರು ಎಲ್ಲರೂ ಕೂಡ ಮಾಡ್ತಾರೆ, ಯಾರೂ ಮಾಡಲ್ಲ ಅಂತಲ್ಲ. ಹಾಗಾಗಿ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ. ಅಯ್ಯೋ ಏನೋ ಮಾಡಿದ್ದಾರೆ ಅಂತ ಸುಮ್ಮನಾಗಿ ಹೋಗ್ತೀರಾ. ಮಾಡಿ, ಮನೆಗೂ ಕೂಡ ಮಾಡ್ಬೋದಾ ಅಂತ ಕೇಳಿದರೆ ಖಂಡಿತ ಮನೆಗೆ ಮೇಯ್ನಾಗಿ ಮಾಡಬೇಕಾಗಿರೋದು ಮನೆಗೆ. ಇವಾಗ ಶಾಪಿಗೂ ಬೆಳಗ್ಗೆ ಹೋದರೆ ಸಂಜೆ ಬಂದುಬಿಡ್ತೀವಿ, ಆದರೆ ಮನೆಯಲ್ಲೇ ನಾವು ಜಾಸ್ತಿ ಹೊತ್ತು ಕಳಿಬೇಕಾಗಿರೋದು ಅಲ್ವಾ. ಹಾಗಾಗಿ ಏನೇ ಮಾಡಿದ್ರು ಮನೆಗೆ ಫಸ್ಟು ಅಲ್ವಾ, ಅದಾದಮೇಲೆ ಶಾಪಿಗೆ ಇನ್ನಿತರ ಆ ಥರ ಮಾಡ್ಕೋಬೋದು. ಮಾಡಿ, ಖಂಡಿತ ಒಳ್ಳೆಯದಾಗಲಿ. ಕೆಲವೊಂದು ಜಾಗದಲ್ಲಿ ನಾನು ನೋಡಿದ್ದೀನಿ ವೆಹಿಕಲ್ಸು, ಬಸ್ಸು ಅಲ್ಲೂ ಕೂಡ ಇಟ್ಟಿರ್ತಾರೆ. ಅದು ಹೇಗೆ ಇಟ್ಟಿರ್ತಾರೆ ಅಂತ ನನಗೆ ಗೊತ್ತಿಲ್ಲ, ನೋಡಿದ್ದೀನಿ ಕೂಡ, ನಾನು ನೋಡಿದ್ದೀನಿ. ಆದರೆ ಟ್ರೈ ಮಾಡಿ, ಇಲ್ಲಾಂದರೆ ಮನೆ ಮತ್ತು ಶಾಪ್ಗಳಲ್ಲಿ ನೀವು ಮಾಡಬಹುದು, ಸರಿನಾ. ಮತ್ತು ಈ ಸ್ಫಟಿಕ ಏನಿದೆ, ಈ ಸ್ಫಟಿಕನೂ ಕೂಡ ಕಟ್ಟೋದ್ರಿಂದ ತುಂಬ ಜನಕ್ಕೆ ಒಳ್ಳೆ ರಿಸಲ್ಟ್ ಬರ್ತಾಯಿದೆ. ಮಿಸ್ ಮಾಡ್ಕೋಬೇಡಿ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಇದೇನು ಪದೇ ಹೇಳ್ತಾರೆ ಆ ಥರ ಎಲ್ಲ ಅಂದ್ಕೋಬೇಡಿ. ಯಾಕೆಂದರೆ ಇದರಲ್ಲಿ ಒಳ್ಳೊಳ್ಳೆ ರಿಸಲ್ಟ್ ಬರ್ತಾಯಿದೆ. ಯಾಕೆ ಅಂತಲೇ ಗೊತ್ತಿಲ್ಲ, ಅಷ್ಟು ಒಳ್ಳೆ ರಿಸಲ್ಟ್ ಬರ್ತಾಯಿದೆ. ಪ್ಲೀಸ್, ನಿಮಗೆ ಏನಾದರೂ ಇದ್ರ ಮೇಲೆ ನಂಬಿಕೆ ಇದ್ದರೆ, ಓಕೆ ಇದನ್ನು ನೋಡಿದ ತಕ್ಷಣ ನನಗೆ ಮನಸ್ಸಿಗೆ ಅನಿಸ್ತಾ ಇದೆ ಸಿಸ್ಟರ್ ತೊಗೋಬೇಕು ಅಂತ ಅಂದಾಗ ಖಂಡಿತ ಆರ್ಡರ್ ಮಾಡಿ ತೊಗೊಳ್ಳಿ. ಒಳ್ಳೆ ರಿಸಲ್ಟ್ ಬರ್ತಾಯಿದೆ. ನೀವೇನು ಚಿಕ್ಕ ಪುಟ್ಟ ರೆಮಿಡೀಸ್ ಮಾಡಿ ಕೂಡ ನಿಮಗೆ ರಿಸಲ್ಟ್ ಸಿಗ್ತಾಯಿಲ್ಲ, ಏನಾದರೂ ರಿಸಲ್ಟ್ ಸಿಗ್ತಾಯಿಲ್ಲ. ಚೆನ್ನಾಗಿರಲಿ, ಚೆನ್ನಾಗಿಲ್ಲದೆ ಇರಲಿ, ಸರಿನಾ. ಇದೊಂದು ಮನೇಲಿ ಇರಬೇಕು. ಇದು ನಿಮ್ಮನ್ನ ಸೇಫ್ಟಿಯಾಗಿ ನೋಡ್ಕೊಳ್ಳುತ್ತೆ. ಯಾವ ರೀತಿ ಅಂದರೆ ಕೆಟ್ಟ ದೃಷ್ಟಿಯಿಂದ ಮತ್ತು ನೆಗೆಟಿವ್ ಎನರ್ಜಿಯಿಂದ, ಅಥವಾ ನಿಮಗೆ ಏಳಿಗೆ ಆಗಬಾರ್ದು ಅಂತ ಯಾರಾದರೂ ಮಾಡಿಸಿದಾಗ ಆ ಥರ ಎಲ್ಲ ನಿಮಗೆ ಸೇಫ್ಟಿಯಾಗಿ ನೋಡ್ಕೊಳುತ್ತೆ. ಮತ್ತು ಮೇಯ್ನಾಗಿ ಮನಿ ಅಟ್ರಾಕ್ಷನ್ ಅನ್ನೋದು ಆಗುತ್ತೆ, ಸರಿನಾ. ಮನಿ ಅಟ್ರಾಕ್ಷನ್ ತುಂಬ ಜನರ ಜೀವನ ಚೇಂಜ್ ಆಗಿದೆ. ಇದನ್ನು ಕಟ್ಟಿದ ಮೇಲೆ ನಿಮ್ಮ ಜೀವನನೂ ಕೂಡ ಚೇಂಜ್ ಆಗಲಿ, ಚೆನ್ನಾಗಾಗಿ ಅಂತ ನಾನು ಕೇಳ್ಕೊತೀನಿ. ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ ಮಾಡಿಕೊಡಿ. ಓಕೆ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಎಲ್ಲರಿಗೂ. ನಾನು ಹೇಳಿದ್ನಲ್ಲ 786 ಅನ್ನೋ ನೋಟಿನ ಬಗ್ಗೆ ನಿಮಗೆ ವಿಡಿಯೋ ಬೇಕು ಅಂದರೆ ಕಮೆಂಟನ್ನು ಹಾಕಿ, ಖಂಡಿತ ಆ ವಿಡಿಯೋನು ಕೂಡ ನಾನು ನಿಮಗೆ ತೋರಿಸ್ತೀನಿ.